ನಿನ್ನೆಯಿಂದ ಹುಡುಗಿ ಕಡೆಯವರು ಫೋನ್ ಮಾಡ್ತಾನೆ ಇದ್ದಾರೆ. ಅದರ ಬಗ್ಗೆ ನಾನು ಮಾತಾಡೋ ಮನಸ್ಥಿತಿಯಲ್ಲಿ ಇಲ್ಲಮ್ಮ ಮೀನಾ. ಅವ್ರಿಗೆ ನಾವೇನು ಉತ್ತರ ಕೊಟ್ಟಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಾವೇನಾದ್ರೂ ಹೇಳಲೇಬೇಕಣ್ಣ. ಹೇಳೋದಕ್ಕೆ ಏನು ಉಳಿದಿದೆಯಮ್ಮ? ಏನ್ ತಾಂಡವ್, ಭಾಗ್ಯ ಸರಿಯಾಗಿ ಉಲ್ಟಾ ಮಾತಾಡಿದ್ಲಾ? ಸಿಗ್ಲಿ ಅವಳು ಕ್ರಾಚಾರ ಬಿಡಿಸ್ತೀನಿ. ನನ್ನ ಮಕ್ಳು ಜೀವನ ಹಾಳು ಮಾಡಿದಾಳೆ. ತಾಂಡವ್, ಅವಳ ಮಕ್ಳ ಜೀವನ ಹಾಳು ಮಾಡ್ತಿದ್ದಾಳೆ ಅಂತ ಅದು ನಿನಗ್ ಗೊತ್ತು, ನನಗ್ ಗೊತ್ತು. ಬಟ್ ಅವಳಿಗೆ ಅದು ಅರ್ಥ ಆಗ್ತಿಲ್ವಲ್ಲ. ನಿನ್ ಮಗ ತನ್ಮಯ್ ನೋಡು, ಆದಿ ಅಂಕಲ್ ಅಂತ ಸಾಯ್ತಾ ಇದ್ದಾನೆ. ಈ ತರ ಎಲ್ಲ ಆಗ್ತಿದೆ ಅಂದ್ರೆ ಏನ್ ಅರ್ಥ ಹೇಳು? ಏನ್ ಅರ್ಥ ಅಂದ್ರೆ ನಿನ್ ಜಾಗಕ್ಕೆ ನಿನ್ ಮಕ್ಳಿಗೆ ಆದಿ ಇರ್ಬೇಕು ಅಂತ. ಶ್ರೇಷ್ಠ, ನನ್ ಮೇಲೆ ಕಿಚ್ಚಾಡಿ ಏನು ಯೂಸ್ ಇಲ್ಲ ನೋಡು. ಶ್ರೇಷ್ಠ ನೋಡು, ಭಾಗ್ಯನ್ ಬಗ್ಗೆ ನೀನ್ ಏನ್ ಬೇಕಾದ್ರೂ ಹೇಳು, ಈ ವಿಷಯದಲ್ಲಿ ಮಾತ್ರ ಏನು ಹೇಳಕ್ ಬರ್ಬೇಡ. ಅಂದ್ರೆ ಅವಳು ತುಂಬಾ ಒಳ್ಳೆವಳು ಅಂತ ಹೇಳಕ್ ಬರ್ತಿದ್ಯಾ? ತಾಂಡವ್, ನೀನ್ ಅನ್ಕೊಂಡಿರೋ ತರ ಸತಿ ಸಾವಿತ್ರಿನೂ ಅಲ್ಲ, ಅಮಾಯಕಿನೂ ಅಲ್ಲ. ಹಾಗೇನಾದ್ರೂ ಅನ್ಕೊಂಡಿದ್ರೆ ಅದು ನೀನ್ ಫೂಲಿಶ್ನೆಸ್. ನೋಡ್ ಶ್ರೇಷ್ಠ, ಓಹೋ, ಏನ್ ಕನಿಕಾ ಇಷ್ಟು ಬೇಗ ಕಾಲ್ ಮಾಡ್ಬಿಟ್ಟಿದ್ಯಾ? ಶ್ರೇಷ್ಠ, ಐ ಆಮ್ ರಿಯಲಿ ಸಾರಿ. ನಾನು ಆಗ್ಲೇ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಏನೋ ಪ್ರಾಬ್ಲಮ್ ಆಯ್ತು. ಆ ಭಾಗ್ಯ ಇಂದ. ಭಾಗ್ಯನಿಂದನ ಕನಿಕಾ? ಅವಳೇನ್ ಮಾಡಿದ್ಲು? ಅವಳು ಇದ್ದಾಳಲ್ಲ, ಬ್ರೋ ಇಂದ ಬಿದ್ದು ಎಲ್ಲಾನು ಹಾಳು ಮಾಡ್ತಿದ್ದಾಳೆ. ಹೌದಾ? ಏನ್ ಮಾಡಿದ್ಲು ಆ ಭಾಗ್ಯ? ಅವಳು ಒಬ್ಳಿಂದ ನಮ್ ಮನೆ ನೆಮ್ಮದಿ ಎಲ್ಲ ಹಾಳಾಗ್ತಿದೆ. ಆದಿ ಬ್ರೋ ಆ ಭಾಗ್ಯದಿಂದ ದೂರ ಇರ್ಲಿ ಅಂತ ನಾವ್ ಅನ್ಕೊಂಡ್ರೆ ಬೆನ್ ಬಿಡ್ದಿರೋ ಬೇತಾಳ ತರ ಹಿಂದಿಂದೇನ ಬಿದ್ದಿದ್ದಾಳೆ. ಅವಳು ಮಾಡಿರೋದ್ ಸಾಲದಕ್ಕೆ ಡಾಕ್ಟರ್ ಅಂಕಲ್ ಬೇರೆ ಏನ್ ಹೇಳಿದಾರೆ ಗೊತ್ತಾ? ಗೆಳೆತನ ಅನ್ನೋ ಮದ್ದು ನಿನ್ ಜೊತೆಲಿರುವಾಗ ನಮ್ ಮದ್ದು ಬೇಕು ಅನ್ನಿಸ್ತಾ ಇಲ್ಲ. ಕೋಪ ಮಾಡ್ಕೊಂಡಿದ್ದಾನ? ಎಷ್ಟು ದಿವಸ ಆಯ್ತು? ಒಂದ್ ಸ್ವಲ್ಪ ದಿವಸ ಆಯ್ತು ಡಾಕ್ಟ್ರೆ. ಅದಕ್ಕೇನೆ ಇದೆಲ್ಲ ಆಗ್ತಾ ಇರೋದು. ಶ್ರೇಷ್ಠ, I'll meet you soon, ಆಯ್ತಾ? Right now I have to go. Bye. ಭಾಗ್ಯ, ಡಾಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡಿಲ್ಲ. ಅವ್ರು ಹೇಳೋದ್ರಲ್ಲೂ ನಿಜ ಇದೆ ಅನ್ಸುತ್ತೆ. ಅವನ ಆರೋಗ್ಯದಲ್ಲಿ ನಿನ್ ಪಾಲು ಇದೆ. ಮಾವ, ಡಾಕ್ಟ್ರ್ ಹೇಳಿದ್ದು ನಿಜಾನೋ ಅಲ್ವೋ ನನಗೆ ಗೊತ್ತಿಲ್ಲ ಮಾವ. ಆದ್ರೆ ಆದಿಯವರಿಂದ ನಾನು ಎಲ್ಲ ವಿಷಯನ ಮುಚ್ಚಿಡಬಾರ್ದಿತ್ತು. ನನ್ನಿಂದ ಇಷ್ಟೆಲ್ಲ ಆಗೋಯ್ತೇನೋ ಅಂತ ಅನ್ನಿಸ್ತಾ ಇದೆ. ಐ ಆಮ್ ವೆರಿ ಸಾರಿ ಮಾವ. ನೋಡಮ್ಮ ಭಾಗ್ಯ, ಗತಿಸಿ ಹೋಗಿರೋದನ್ನ ಚಿಂತಿಸಿ ಏನೂ ಪ್ರಯೋಜನ ಇಲ್ಲ. ಮುಂದೆ ಏನಾಗಬೇಕೋ ಅದು ತುಂಬಾ ಮುಖ್ಯ ಅಲ್ವಾ? ಅದಕ್ಕೆ ಆಗ್ಬೇಕಾಗಿರೋದು ಏನು ಅಂದ್ರೆ ನೀನು ಆದಿ ಹತ್ರ ಮಾತಾಡ್ಬೇಕು. ನೋಡು ಭಾಗ್ಯ, ಅವನಿಗೆ ಬೇಜಾರಿರೋದು ಎಷ್ಟು ನಿಜಾನೋ ನಿನ್ನ ಮಾತಿನಿಂದ ಅವನು ಬೇಜಾರು ಕಳೆಯೋದು ಅಷ್ಟೇ ನಿಜ. ಈಗಲೇ ಅವನ ಹತ್ರ ಮಾತಾಡ. ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಅವ್ರಿಗೆ ಹೇಳಿದ್ರು ತಾನೆ, ಹೋಗಮ್ಮ. ಡ್ಯಾಡ್, ಏನ್ ಮಾಡ್ತಿದ್ದೀರಾ? ಅಂಕಲ್ ಏನೋ ಹೇಳಿದ್ರು ಅಂತ ಇವಳನ್ನ ಬ್ರೋ ಹತ್ರ ಹೋಗಿ ಮಾತಾಡು ಅಂತ ಹೇಳ್ತಿದ್ದೀರಾ? ಅದ್ಯಾಕೋ ಸರಿ ಅನ್ನಿಸ್ತಿಲ್ಲ ನಂಗೆ. ಕನ್ನಿಕಾ, ನಾನು ಇಷ್ಟು ವರ್ಷ ಸುಮ್ಮನೆ ಜೀವನ ಮಾಡಿಲ್ಲ, ಅಥವಾ ನನ್ನ ಗೆಳೆಯ ಸುದಿನೂ ಸುಮ್ಮನೆ ಜೀವನ ಮಾಡಿಲ್ಲ. ನಾವಿಬ್ರು ಉಪ್ಪು ತಿಂದಷ್ಟು ನಿನ್ನ ಅನ್ನನೂ ತಿಂದಿಲ್ಲ, ನೆನ್ಪಿಟ್ಕೋ. ಭಾಗ್ಯ, ನೀನ್ ಹೋಗಮ್ಮ. ಮತ್ತೆ ಅದು ತನ್ಮಯ್ ಶಾಲೆ ತಾನೆ, ಅಲ್ಲಿಗೆ ನಾನು ಹೋಗಿ ಮಾತಾಡ್ತೀನಿ. ನೀನೇನ್ ಚಿಂತೆ ಮಾಡ್ಬೇಡ. ಈಗ ನೀನ್ ಹೋಗಿ ಆದಿ ಜೊತೆ ಮಾತಾಡು, ಹೋಗ್. ತನ್ಮಯ್, ಬ್ಯಾಗ್ ಎಲ್ಲ ಇಟ್ಕೋಬೇಡ ಅಂತ ಹೇಳ್ದೆ ತಾನೆ? ಅಮ್ಮ, ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಸಂಜೆ ಎಲ್ಲ ಅವ್ರ ಮನೇಲಿ ಇರ್ತೀನಿ. ಪ್ರಾಕ್ಟೀಸಾ? ಏನ್ ಪ್ರಾಕ್ಟೀಸು? ಇನ್ನೇನ್ ಪ್ರಾಕ್ಟೀಸ್ ಅಮ್ಮ? ಬಾಕ್ಸಿಂಗ್ ಪ್ರಾಕ್ಟೀಸು. ಆ ಅಂಕಲ್ ಹೇಳ್ಕೊಡ್ತಾರೆ. ಅದೆಲ್ಲ ಏನು ಬೇಡ,
ಬೇಕಂದ್ರೆ ಬೇಕು. ನೋಡು ತನ್ಮಯ್, ಅರ್ಥ ಮಾಡ್ಕೊ, ಅವ್ರಿಗೆ ಹುಷಾರಿಲ್ಲ. ನೀನ್ ಈ ತರ ಎಲ್ಲ ಬಲವಂತ ಮಾಡ್ಬಾರ್ದು. ಹಾಗಿದ್ರೆ ನಾನ್ ಯಾವಾಗ ಪ್ರಾಕ್ಟೀಸ್ ಮಾಡೋದು? ಅವ್ರು ಹುಷಾರಾಗ್ಲಿ ಕಣೋ, ಆಮೇಲೆ ನೋಡೋಣ. ಬಟ್ ಅಮ್ಮ, ಅವ್ರು ಬಾಕ್ಸಿಂಗ್ ಕಲಿಸ್ತಾರೆ ಅಂತಾನೆ ನಾನು ಇವಾಗ ಬಂದಿದ್ದು. ನೋಡು ಗುಂಡಣ್ಣ, ನೀನ್ ಆದಿ ಅಂಕಲ್ನ ನೋಡ್ಬೇಕು ಅಂದಿದ್ದಕ್ಕೆ ನಾನು ನಿನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾಕ್ಸಿಂಗ್ ಎಲ್ಲ ಕಲಿಬೇಕು ಅಂದ್ರೆ ಅದಾಗಲ್ಲ, ಈಗ್ಲೇ ಹೇಳ್ತಾ ಇದ್ದೀನಿ. ನೋಡು ತನ್ಮಯ್, ಯಾವ್ದೇ ಕಾರಣಕ್ಕೂ ಅಲ್ಲಿ ಹೋದ್ಮೇಲೆ ಬಾಕ್ಸಿಂಗ್ ಕಲಿಸ್ಕೊಡಿ ಅಂತ ಒತ್ತಾಯ ಮಾಡೋ ಹಾಗೆ ಇಲ್ಲ. ಇಲ್ಲ ಅಮ್ಮ, ನಾನು ಇವತ್ತು ಕಲೀಲೇಬೇಕು. ನನ್ ಕೇಳಿದ್ರೆ ಅವ್ರು ಖಂಡಿತ ಹೇಳ್ಕೊಟ್ಟೆ ಕೊಡ್ತಾರೆ. ಬೇಕಾದ್ರೆ ನೀನ್ ನೋಡು. ನೋಡು ತನ್ಮಯ್, ನೀನ್ ಈ ತರ ಹಠ ಹಿಡಿದ್ರೆ ನಾನು ಖಂಡಿತ ಕರ್ಕೊಂಡು ಹೋಗಲ್ಲ. ಅಮ್ಮ ಪ್ಲೀಸ್. ಆಗಲ್ಲ ತನ್ಮಯ್, ನೀನ್ ನೋಡು, ನಾನ್ ಹೇಳೋದನ್ನೆಲ್ಲ ನೀನ್ ಕೇಳೋ ಹಾಗಿದ್ರೆ ನಾನು ನಿನ್ ಜೊತೆ ಬರ್ತೀನಿ, ಇಲ್ಲಾಂದ್ರೆ ನಾನು ವಾಪಸ್ ಹೋಗ್ತೀನಿ. ಅಮ್ಮ ಸಾರಿ ಸಾರಿ ಸರಿ ಸರಿ, ನೀನ್ ಹೇಗ್ ಹೇಳ್ತೀಯ ಹಂಗೆ ಮಾಡ್ತೀನಿ. ಬಾಕ್ಸಿಂಗ್ ಪ್ರಾಕ್ಟೀಸ್ ಏನ್ ಬೇಡ, ಅವ್ರನ್ನ ಮೀಟ್ ಆಗ್ತೀನಿ ಅಷ್ಟೇ. ಪಕ್ಕನಾ? ಗುಡ್ ಬಾಯ್. ಅಣ್ಣ, ನಿನ್ನೆಯಿಂದ ಹುಡುಗಿ ಕಡೆಯವರು ಫೋನ್ ಮಾಡ್ತಾನೆ ಇದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡೋ ಮನಸ್ಥಿತಿಯಲ್ಲಿ ಇಲ್ಲಮ್ಮ ಆಮೇಲೆ. ಅವ್ರಿಗೆ ನಾವೇನು ಉತ್ತರ ಕೊಟ್ಟಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಾವೇನಾದ್ರೂ ಹೇಳಲೇಬೇಕಣ್ಣ. ಹೇಳೋದಕ್ಕೆ ಏನ್ ಉಳಿದಿದ್ಯಮ್ಮ? ಹುಡುಗಿ ಹೆಸರಿನಿಂದಲೇ ಈ ರೀತಿ ಆಯ್ತು ಅಂತ ಹೇಳ್ಬಿಡು. ಆದಿ ತುಂಬಾ ನೋವಲ್ಲಿದ್ದಾನೆ, ಮದುವೆ ವಿಚಾರ ಈಗ ಮಾತಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಡು. ಹೇಳ್ದೆ ಅಣ್ಣ, ಆದ್ರೆ ಅವರು ನಮ್ಗೆ ಆದಿ ತುಂಬಾನೇ ಇಷ್ಟ ಆಗಿದ್ದಾರೆ. ಅವ್ರು ಸರಿ ಹೋಗೋವರೆಗೂ ನಾವು ಕಾಯ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಆದಿ ಯಾವತ್ತು ಸರಿ ಹೋಗ್ತಾನೆ ಅನ್ನೋದೇ ನಮ್ಗೆ ಗೊತ್ತಿಲ್ವಲ್ಲಮ್ಮ. ಎಷ್ಟು ದಿವಸ ಅಂತ ಕಾಯ್ತಾರೆ? ನನಗಂತೂ ಈ ಮದ್ವೆ ಬೇಡ ಅಂತ ಅನ್ಸ್ತಿದೆಪ್ಪ. ನೀನ್ ಯಾಕೆ ಇದಕ್ಕೆ ಅಲ್ಲ ಹಾಕ್ತಿದ್ಯಾ? ಕನಿಕಾ, ಜಸ್ಟ್ ಶಟ್ ಅಪ್. ಹೆಸರಿಂದಾನೇ ಇಷ್ಟೊಂದೆಲ್ಲ ಇರಿಟೇಟ್ ಆಗ್ತಿದೆ. ಇನ್ನು ಮದ್ವೆ ಆದ್ಮೇಲೆ ಅದೇ ಹೆಸರಿಂದಾನೇ ಅಣ್ಣ ಕರಿಬೇಕು ಅಂತಂದ್ರೆ ಆಮೇಲೆ ಆದಿ ಅಣ್ಣ ಆ ಫೀಲಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಆಗಲ್ಲ. ಒಂದ್ ಕೆಲ್ಸ ಮಾಡೋಣ, ಹುಡುಗಿ ಹೆಸರು ಚೇಂಜ್ ಮಾಡ್ಬಿಟ್ರೆ ಈಸಿ ಆಗತ್ತಲ್ವಾ? ಹೌದಣ್ಣ, ಕನಿಕಾ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾವು ಸುರ್ಭಿ ಅನ್ನೋ ಹೆಸರನ್ನ ಸುಮತಿ ಅಂತ ಮಾಡಿದ್ರೆ ಅಷ್ಟೊಂದು ಫಾಸ್ಟ್ ಡಿಸಿಷನ್ ತಗೊಳ್ಳೋ ಸಂದರ್ಭದಲ್ಲಿ ನಾವಿಲ್ವಲ್ಲಮ್ಮ. ಆದ್ರೂ ಬ್ರೋ ತುಂಬಾ ಡೀಪ್ ಆಗಿ ಹೋಗ್ತಿದಾನಪ್ಪ. ಈಗಂತೂ ಹುಡುಗರಿಗೆ ಹತ್ತತ್ ಬ್ರೇಕಪ್ ಇರುತ್ತೆ. ಬ್ರೋ ಇನ್ನ ಯಾವ ಕಾಲದಲ್ಲಿದಾನೋ ಏನೋ. ಸರಿ, ಇದಕ್ ಪರಿಹಾರ ಏನಣ್ಣ? ಇದಕ್ಕೆ ಪರಿಹಾರ ಏನು ಅಂತ ನನಗೂ ಗೊತ್ತಿಲ್ಲಮ್ಮ. ನಮ್ಮ ಆದಿನ ಮದುವೆ ಆಗೋ ಹುಡುಗಿ ಎಲ್ಲಿದ್ದಾಳೋ, ಏನ್ ಮಾಡ್ತೀವಳು ಒಂದು ಗೊತ್ತಿಲ್ಲ. ಅಕ್ಕ, ಹಾಯ್ ಬ್ರೋ ತಾತ. ಬೇರಗುಂಡ ಏನೋ ಸಮಾಚಾರ ಆಗಿದೆಯಾ? ಸೂಪರ್ ಆಗಿದ್ದೀನಿ ತಾತ, ನೀವು? ಸಖತ್ತಾಗಿದ್ದೀನಿ ಕಣ. ಮಗಳೇ ಭಾಗ್ಯ, ಕೂತ್ಕೋ. ಕನಿಕಾ, ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಏನಕ್ ಬಂದಿದ್ದಾಳೆ ನನ್ಗೇನ್ ಗೊತ್ತು ಅತ್ತೆ. ನನ್ಗಂತೂ ಈ ಭಾಗ್ಯ ಮುಖ ನೋಡಿದ್ರೇನೆ ಸಿಟ್ಟು ಬರುತ್ತೆ. ನನಗೆ ಅವಳನ್ನ ನೋಡಿದ್ರೆ ಪ್ರೀತಿ ಉಕ್ಕರಿಯತ್ತ. ಏನೇ ಸಿಚುವೇಶನ್ ಆದ್ರೂ ಅದ್ರ ಅಡ್ವಾಂಟೇಜ್ ತಗೊಳ್ಳೋದು ಅವ್ರ ಫ್ಯಾಮಿಲಿ ಗುಣ ಅಲ್ವಾ? ಅದಕ್ಕೆ ಬಂದಿರ್ತಾಳ ಅನ್ಸುತ್ತೆ. ಈ ಅಣ್ಣನ್ಗೂ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾನೆ ಏನೋ ಅವಳಿಗೆ. ಅಕ್ಕ ಇರು, ಕಾಫಿ ಮಾಡ್ಕೊಂಡ್ ಬರ. ಪೂಜೆ ಬೇಡ. ಅದು ತನ್ಮಯಿ ಆದಿಯವ್ರನ್ನ ನೋಡ್ಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡ್ ಬಂದೆ. ಕಳ್ಳಂಗೊಂದ್ ಪಿಳ್ಳೆನಪ್ಪ ಅಂತಾರಲ್ಲ ಅತ್ತೆ, ಇದದೇ ತರ. ಬ್ರೋಕ್ ಹತ್ರ ಆಗೋದಕ್ಕೆ ಇದೆಲ್ಲ ಒಂದ್ ನಾಟಕ. ಗೊತ್ತಾಗ್ತದೆ. ನಾನಂತೂ ಆದಿ ಅಂಕಲ್ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ಎಲ್ಲಿದ್ದಾರೆ ಆದಿ ಅಂಕಲ್? ಆದಿ ಅಣ್ಣ ರೂಮಲ್ಲಿ ಇದ್ದಾನೆ, ಕರ್ಕೊಂಡ್ ಬರ್ತೀನಿ.
ಏನ ಆದಿನ ಕರ್ಕೊಂಡ್ಬರ್ತೀನಿ ಅಂತ ಒಬ್ಬನೇ ಬಂದು ನಿಂತ್ಕೊಂಡಿದ್ಯಾ? ಅಪ್ಪ ಅಣ್ಣ ರೂಮಲ್ಲಿ ಕಾಣಿಸ್ತಿಲ್ಲ. ರೂಮಲ್ಲಿಲ್ಲ, ಎಲ್ಲಿ ಹೋಗಿದ್ದಾನೆ? ಟೆರೆಸ್ ಅಲ್ಲಿ ನೋಡ್ಬೇಕಾಯ್ತು. ಅಲ್ಲೂ ನೋಡ್ದೆ ಅಪ್ಪ, ಕಾಣಿಸ್ತಿಲ್ಲ. ಮತ್ತೆಲ್ಲಿ ಹೋದ ಇವನು? ಗೊತ್ತಾಯ್ತು ನೀವ್ ಬರ್ತೀರಾ ಅಂತ ವಿಷಯ ಗೊತ್ತಾಗಿ ಬ್ರೋಗೆ ನಿಮ್ ಮುಖ ನೋಡಕ್ ಇಷ್ಟ ಇಲ್ದೆ ಬೇರೆ ಎಲ್ಲೋ ಹೋಗಿದಾನ. ಕನ್ನಿಕಾ, ಏನು ಅಂತ ಮಾತಾಡ್ತಿದ್ಯಾ ನೀನು? ದೆನ್ ವಾಟ್ ಡ್ಯಾಡ್? ಈ ಭಾಗ್ಯ ಏನ್ ಬ್ರೋಗೆ ಕಡಿಮೆ ನೋವು ಕೊಟ್ಟಿದ್ದಾಳ? ಅಣ್ಣ, ಪಟ ಪಟ ಅಂತ ಮಾತಾಡೋರ್ನ ನಂಬೋದು, ಆದ್ರೆ ಒಳಗೊಂದು ಹೊರಗೊಂದು ಮಾತಾಡ್ತಾರಲ್ಲ ಅವ್ರನ್ನ ಯಾವತ್ತೂ ನಂಬಕ್ಕಾಗಲ್ಲ. ಈ ಗಂಡ ಹೆಂಡತಿ ಸೇರ್ಕೊಂಡು ಬ್ರೋಗೆ ತುಂಬಾ ಮೋಸ ಮಾಡಿದ್ದಾರೆ. ಅದಕ್ಕೆ ಬ್ರೋಗೆ ಭಾಗ್ಯ ನೋಡಕ್ಕೆ ಇಷ್ಟ ಇಲ್ಲ. ಹಲೋ, ಹೇಳಿ ಅತ್ತೆ. ಭಾಗ್ಯ, ನೀನ್ ಎಲ್ಲಿದೀಯಮ್ಮ? ಆದಿಯವ್ರ ಮನೆಗೆ ಬಂದಿದೆ ಅತ್ತೆ. ಅಯ್ಯೋ, ಸರಿ ಹೋಯ್ತು ಕಣೆ. ನೀನ್ ಆದಿನ ಹುಡ್ಕೊಂಡು ಅವ್ರ ಮನೆಗೆ ಹೋಗಿದ್ಯಾ? ಅವ್ರು ನಿನ್ನನ್ನು ಹುಡ್ಕೊಂಡು ಇಲ್ಲಿ ನಮ್ಮನೆಗೆ ಬಂದಿದ್ದಾರೆ. ಓ ಹೌದಾ, ಸರಿ ಅತ್ತೆ. ಮಾವ, ಆದಿಯವರು ನಮ್ಮನೇಲಿದಾರಂತೆ.